ಹಲೋ, ಅಸ್ಲಾಂ ವಲೈಕುಂ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಡೀರಿ ಮಾಡೋಣ ಬಿಸಿಬೇಳೆ ಬಾತ್. ಸೊ ಇದು ಒನ್ ಪಾಟ್ ರೆಸಿಪಿ. ನಾನು ಬೇರೆ ಬೇರೆ ಒಗ್ಗರಣೆ ಎಲ್ಲ ಹಾಕೊಂಡು ಕೂರಲ್ಲ, ಒಂದೇ ಪಾಟಲ್ಲಿ ಮಾಡ್ಬಿಡ್ತೀನಿ. ಸೊ ದಟ್ ಇಟ್ ಸೇವ್ಸ್ ಮೈ ಟೈಮ್ ಆ್ಯಂಡ್ ಇಟ್ಸ್ ಆಲ್ಸೋ ಕ್ವಿಕ್ ಆ್ಯಂಡ್ ಈಸಿ. ಮತ್ತೆ ಚಾಪ್ ಮಾಡುವಾಗ ವೆಜಿಟೇಬಲ್ಸು, ರೈಸ್ ಆ್ಯಂಡ್ ದಾಲ್ನ ಕೂಡ ನೆನೆಸಿಟ್ಬಿಡ್ತೀನಿ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ಕ್ವಿಕ್. ಸೊ ಇದೆಲ್ಲ ಬೇಸಿಕ್ ಮಸಾಲಾಸ್ ಹಾಕ್ಕೊಂಡಿದ್ದೀನಿ. ಬೇಸಿಕ್ ಟೆಂಪರಿಂಗ್ ಮಾಡಿಕೊಂಡು ಟೊಮೆಟೊ ಜೊತೆ ಸಾಲ್ಟ್ ಮುಂಚೆನೇ ಹಾಕ್ಕೊಂಡಿದ್ದೀನಿ. ಸೊ ದಟ್ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ. ಈಗ ಹಾಕ್ತಾ ಇದ್ದೀನಿ ಜೀರಾ ಪೌಡರ್, haldi and red chili powder and sambar masala. If you don't have access to sambar masala, you can use pav bhaji masala, or you can also use the packet Bisibelebath masala powder. So, and then goes in the vegetables, mixed vegetables. You can add any vegetables you like. I'm adding all the vegetables that I had handy. Try to avoid potato here. ಮತ್ತೆ ರೈಸ್ ಅಂಡ್ ದಾಲ್ನ ಹಾಕೋತಾ ಇದೀನಿ. ಇದನ್ನ ಸೋಕ್ ಮಾಡಿದ್ವಲ್ಲ, ಇದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಆಗುತ್ತೆ. ಸೊ ಜನರಲ್ ಆಗಿ ರೈಸ್ಗೆ ಹಾಕೋ ಕ್ವಾಂಟಿಟಿಗಿಂತ ನೀರು ಒಂಚೂರು ಹೆಚ್ಚಾಗಿ ಹಾಕೋಬೇಕು. ಮತ್ತೆ ವಿಸಿಲ್ ಕೂಡ ಅಷ್ಟೇ, ಕುಕ್ಕರ್‌ಗೆ ಒನ್ ವಿಸಿಲ್ ಇಲ್ಲ 2 ವಿಸಿಲ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ದ ಕನ್ಸಿಸ್ಟೆನ್ಸಿ ವಿಲ್ ಬಿ ಪ್ರಾಪರ್. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೆನ್ಸಿಟ್ಕೊಂಡಿರೋ ಹುಣಸೆ ಹಣ್ಣು ನೀರು ಕೂಡ ಹಾಕ್ಬಿಟ್ಟಿದ್ದೀನಿ. ಮತ್ತೆ ಇದನ್ನ ಕ್ಲೋಸ್ ಮಾಡೋದು 3 ವಿಸಿಲ್ಸ್ ಇಲ್ಲಾಂದ್ರೆ 4 ವಿಸಿಲ್ಸ್‌ಗೆ ಇಟ್ಕೊಂಡ್ರೆ ಒಳ್ಳೆ ಕನ್ಸಿಸ್ಟೆನ್ಸಿ. ಇಟ್ಸ್ ರೆಡಿ. ಎಂಜಾಯ್.